ವೆಲ್ಕಮ್ ಟು ರೆಸಿಪಿ ವಿತ್ ಕಾವೇರಿ ಲಾಗ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇವತ್ತೇನು ಮಾಡೋಣ ಅಂದರೆ ಜೋಳದ ಪಡ್ಡು ಮಾಡೋಣ. ಜೋಳದ ಪಡ್ಡು ಮಾಡೋಕೆ 1 ಕಪ್ ಜೋಳದ ಹಿಟ್ಟು ತೊಗೊಂಡಿನಿ, 1 ಕಪ್ ಚಿರೋಟಿ ರವೆ ತೊಗೊಂಡಿನಿ. ನೋಡಿರಿ, ಎರಡನ್ನು ಮಿಕ್ಸ್ ಮಾಡಬೇಕು. ಎರಡು ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಅದು ಎಷ್ಟು ಪ್ರಮಾಣ ಆಯ್ತು ನೋಡಿ ಉಪ್ಪು ಹಾಕ್ಬೇಕ್ರಿ. ಆಮೇಲೆ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕಬೇಕು. ಅಂದರೆ ಸ್ವಲ್ಪ ಹುಳಿಯಾಗಿ ಮೆತ್ತಗೆ ಬರ್ತಾವೆ, ಬಫಿಯಾಗಿ. ಮತ್ತು ಜಜ್ಜಿಟ್ಕೊಂಡ ಮೆಣಸಿನ್ಕಾಯನ್ನು ಹಾಕಬೇಕು. ನಾವು ಸ್ವಲ್ಪ ಮಾಡಕತ್ತೀವಿ ಅಂದ್ರೆ ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಕರಿಬೇವು ಹಾಕಬೇಕು. ನಾವು ಎಷ್ಟು ಪ್ರಮಾಣ ಮಾಡ್ತೀವಿ ನೋಡಿ ಅದಕ್ಕೆ ತಕ್ಕಂಗೆ ಹಾಕಬೇಕು. ಮತ್ತು ಹೆಚ್ಚಿಟ್ಕೊಂಡ ಒಂದು ಈರುಳ್ಳಿ ಹೆಚ್ಚಿದ್ರಿ, ಅದನ್ನ ಹಾಕಿ ನೋಡ್ರಿ ಅಲ್ಲೇ ಹೆಚ್ಚಿದ ಈರುಳ್ಳಿ ಹಾಕಬೇಕು. ಹೆಚ್ಚಿಟ್ಟುಕೊಂಡ ಈರುಳ್ಳಿ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡ್ಬೇಕ್ರೆ. ಸ್ವಲ್ಪ ಸೋಡಾ ಪುಡಿ ಹಾಕಬೇಕು, ಸ್ವಲ್ಪ ಸಕ್ಕರೆ ಹಾಕಬೇಕು. ನೋಡಿರಿ, ಕೆಂಪಗಾಗಲಿ ಅಂತ 1 ಸ್ಪೂನ್ ಸಕ್ಕರೆ ಹಾಕೀನಿ. ಸಕ್ಕರೆ ಹಾಕಿದ್ರೆ ಕೆಂಪಗೆ ಆಗ್ತಾವೆ ಪಡ್ಡು. ಆಮೇಲೆ ಒಂದು 10-15 ನಿಮಿಷ ಮುಚ್ಚಿಡ್ಬೇಕು. ಅದನ್ನ ಒಂದು 15 ನಿಮಿಷ ಅಲ್ಲಿ ನೆನೀತೈತಿ ರವೆ. ಮತ್ತು ಜೀರಿಗೆ ಹಾಕಬೇಕು. ಆಗಲೇ ಹಾಕಲಿಲ್ಲಲ್ಲ, ಹಾಗಾಗಿ ಈಗ 1 ಸ್ಪೂನಷ್ಟು ಜೀರಿಗೆ ಹಾಕ್ಬೇಕು. ಆಮೇಲೆ ನೆಂದಿರ್ತೈತಿ ಹಿಟ್ಟು. ತವಾಕ ಎಣ್ಣೆ ಹಚ್ಚಿ, ಪಡ್ಡಿನ ಹಂಚಿಗೆ ಎಣ್ಣೆ ಹಚ್ಚಿ ನೋಡಿರಿ ಈ ಥರ ಹಚ್ಬೇಕು. ಪಡ್ಡು ಹಾಕ್ಬೇಕು. ನೋಡಿರಿ ಈ ಥರ ಒಂದೊಂದು ಪಡ್ಡು ಹಾಕ್ಬೇಕು. ಪಡ್ಡಿನ ಹಿಟ್ಟು ಹಾಕ್ಬೇಕು. ಇವು ಅಕ್ಕಿ ಪಡ್ಡಿನ್ಕಿನ ಇವು ಭಾಳ ಟೇಸ್ಟ್ ಇರ್ತಾವೆ. ಒಂದು ಮಾಡಿ ನೋಡ್ರಿ, ಬಾಯಾಗ ಅದಕ್ಕೆ ರುಚಿ ಬರ್ತಾವೆ. ಮತ್ತು ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯವು. ಅಕ್ಕಿ ಪಡ್ಡು ತಿನ್ನಲ್ಲನಾರು ಈ ಪಡ್ಡು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಮತ್ತು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ, ಮುಚ್ಚಬೇಕು. ಸಣ್ಣ ಉರಿಯಾಗ ಬೇಯಿಸ್ಬೇಕ್ರಿ. ಒಳಗಿಂದ ಎಲ್ಲ ಇದಾಗ್ತದೆ, ಬೇಯ್ತೈತಿ. ಎಷ್ಟು ಚಂದ ಕೆಂಪಾಗಿ ಬಂದು ನೋಡಿರಿ. ನೋಡಿರಿ ಈ ಥರ ಪಡ್ಡನ್ನು ಬೇಯ್ದ್ಮೇಲೆ ಒಳಸಿ ಹಾಕ್ಬೇಕ್ರಿ. ಎಷ್ಟು ಚಂದ ಕೆಂಪಾಗಿ ಹಾಕ್ಯಾರ. ಟೇಸ್ಟನ್ನ ಅಷ್ಟು ರುಚಿಯಾಗಿರ್ತದೆ ರೀ. ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ಬೇಕು ಅನ್ಸುತ್ತೆ ನೋಡ್ರಿ. ಅಷ್ಟು ರುಚಿ ಇರ್ತಾವೆ. ಏನಾಗುತ್ತೆ, ಜೋಳದ ಪಡ್ಡು ರೆಡಿ ಆಗ್ತಾ ನೋಡ್ರಿ. ನೋಡ್ರಿ ಅದು ಜೋಳದ ಪಡ್ಡು ತಿನ್ನಲು ರೆಡಿ.